ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸಖಿ ಸಿರಿಗೆ ಸ್ವಾಗತ. ಇವತ್ತು ಮಸಾಲಾ ಟೀನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ, ಇದರ ಘಮ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಒಳ್ಳೆ ಒಂದು ಟೀ ಕುಡಿಬೇಕು ಅಂದಾಗ ಈ ಥರ ಮಾಡ್ಕೊಂಡು ಕುಡಿಬೋದು. ಅದಕ್ಕೋಸ್ಕರ 1 ಏಲಕ್ಕಿ, 2 ಲವಂಗ, 1 ಸಣ್ಣ ಚಕ್ಕೆ ಪೀಸು, ಹಾಗೆ 1 ಸಣ್ಣ ಶುಂಠಿ ಪೀಸನ್ನು ತೊಗೊಂಡಿದ್ದೀನಿ. ಆ ಪೂರ್ತಿ ಒಂದು ಕುಟ್ಟಾಣಿಲಿ ಹಾಕಿಬಿಟ್ಟು ಚೆನ್ನಾಗಿ ಕ್ರಷ್ ಮಾಡಿ ಅದನ್ನು ಏನಂದರೆ ಪ್ರತಿಯೊಂದು ಆರೋಮ ಆ ಟೀ ಒಳಗೆ ಬಂದರೆ ತುಂಬ ರುಚಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಟೀ ಪಾತ್ರೆನ ತೊಗೊಂಡು 1 ಗ್ಲಾಸಷ್ಟು ನೀರನ್ನು ತೊಗೊಳ್ತಾ ಇದ್ದೀನಿ. ಇದು ಇಬ್ಬರಿಗೆ ಸರ್ವ್ ಮಾಡೋಕ್ಕೆ. ಒಂದು ಸರಿ ಆ ನೀರು ಒಂದು ಕುದಿ ಬರಲಿ. ಕುದಿ ಬಂದ ಮೇಲೆ ನಾನು ಅದಕ್ಕೆ 2 ಟೀ ಸ್ಪೂನಷ್ಟು ಟೀ ಪುಡಿನ ಹಾಕ್ತಾಯಿದ್ದೀನಿ. ನಾನು ರೆಡ್ ಲೇಬಲ್ ಟೀ ಪುಡಿನ ತೊಗೊಂಡಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ಕೂಡ ತೊಗೋಬೋದು. ಹಾಗೆ ಅದಕ್ಕೆ ಕ್ರಷ್ ಮಾಡಿರೋಂಥ ಮಸಾಲನ ಒಂದು ಕುದಿ ಬಂದ ಮೇಲೆ, ಟೀ ಪುಡಿ ಹಾಕಿ ಒಂದು ಕುದಿ ಬಂದ ಮೇಲೆ ಈ ಕ್ರಷ್ ಮಾಡಿರೋಂಥ ಮಸಾಲ ಪದಾರ್ಥನ ಸೇರಿಸ್ಬೇಕಾಗತ್ತೆ. ಆಮೇಲೆ ಅದರ ಪ್ರತಿ ಅರೋಮ ಬಿಟ್ಬಿಟ್ರೆ ಅದು ತುಂಬ ರುಚಿಯಾಗಿ ಬರುತ್ತೆ. ಅದ್ರ ಘಮ ಕೂಡ ಚೆನ್ನಾಗಿರುತ್ತೆ. ಒಂದ್ಸರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಕುದಿಸೋವಂಥ ಅಗತ್ಯ ಇಲ್ಲ. ಹೆಚ್ಚಿಗೆ ಕುದಿಸ್ಬಿಟ್ರೆ ಅದು ಒಂದು ಸ್ವಲ್ಪ ಕಹಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಕೊಬಿಟ್ಟು ಒಂದು ಘಮ ಬರುವಾಗ ಅದರ ನೆಕ್ಸ್ಟು ಏನಂತಂದರೆ ಬೆಲ್ಲ ಅಥವಾ ಸಕ್ಕರೆನ ಸೇರಿಸಿ. ನಾನಿಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ. ಸೇಮ್ ಎಷ್ಟು ಟೀ ಪುಡಿ ತೊಗೊಂಡಿದ್ನೋ ಅಷ್ಟೇ ಬೆಲ್ಲನ ಸೇರಿಸ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಹೆಚ್ಚಿಗೆ ಬೇಕು ಅನ್ನೋರು ಹಾಕ್ಕೋಬೋದು. ಟೀ ಪುಡಿ ಆದರೂ ಅಷ್ಟೇ, ಖಡಕ್ ಟೀ ಬೇಕಾದರೂ ಟೀ ಪುಡಿ ಕೂಡ ಜಾಸ್ತಿನೇ ಸೇರಿಸ್ಕೊಳ್ಳಿ. ಹಾಗೆ ಅದು ಚೆನ್ನಾಗಿ ಕುದಿ ಬಂದ ಮೇಲೆ ಸಣ್ಣ ಫ್ಲೇಮ್ ಮಾಡಿಬಿಟ್ಟು ಹಾಲು 1 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ. ಸೇಮ್ ಅದೇ 1 ಗ್ಲಾಸಲ್ಲಿ ನಾನು ಹಾಲನ್ನು ಕೂಡ ತೊಗೊಂಡಿದ್ದೀನಿ. ಬಿಸಿ ಮಾಡಿರೋ ಹಾಲನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಸೊ ಕಲರ್ಫುಲ್ ಆಗಿರೋ ಅಂಥದ್ದು ಈಗಲೇ ಕಾಣಿಸ್ತಾ ಇದೆ ಟೀ. ಹಾಲು ಹಾಕಿದ ಕೂಡಲೇ ಮತ್ತೊಂದು ಸರಿ ಮಿಕ್ಸ್ ಮಾಡಿ. ಪಾತ್ರೆನ ಕೂಡ ಹೀಗೆ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಪೂನ್ ಸಹಾಯದಿಂದ ಮಾಡಿ 1 ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ. ಈ ಥರ ಉಕ್ಕಿ ಬರುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಬಿಸಿಯಾಗಿ ಅದನ್ನು ಸೋಸ್ಕೊಬಿಟ್ಟು ಸರ್ವ್ ಮಾಡಿ. ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು.